ಡಿಸ್ಕಷನ್ ಎಲ್ಲ ಮಾಡಿಬಿಟ್ಟು ಹರ್ಷಿ ಎದ್ದ ಮಗ್ನ 2 1 ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಶಂಕರ್ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಾವು 3 ಜನ ರೆಡಿಯಾಗಿ ಹೊರಗಡೆ ಹೊರಟಿದ್ವಿ. ಎಲ್ಲಿಗೆ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ಹೌದು, ಇವತ್ತು ಗಾಡಿ ತೊಗೊಂಬರೋಣ ಅಂತ ಹೊರಟಿದ್ವಿ. ಫುಲ್ ಮಳೆ ಬರ್ತಿದೆ. ನಾವು ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ಶೋರೂಮ್ ಹತ್ರ, ಯಾಕಂದರೆ ಆ ಕಡೆಯಿಂದ ಗಾಡೀಲಿ ಬರೋಕ್ಕೆ ಸರಿ ಹೋಗುತ್ತೆ ಅಂತ. ನಾವು 3 ಜನ ಗೊತ್ತಿಲ್ಲದೇ ಎಲ್ಲ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀವಿ. ನಾವೆಲ್ಲ ಹೋಗ್ತಾ ಇದ್ದೀವಿ ಮತ್ತೆ ಗಾಡಿ ತಗೋಬರಕ್ಕೆ ಹೋಗ್ತಾ ಇದೀಯಾ? ಯಾವ ಗಾಡಿ? ಎಲ್ಲೋ ಇಲ್ಲಮ್ಮ, ಅಲ್ಲ ಶೋರೂಮ್ ಹತ್ರ ಬರೋ ಅಷ್ಟರಲ್ಲಿ ಹಾರುಷಿ ಆಟೋದಲ್ಲೇ ಮಲ್ಕೊಂಬಿಟ್ಟಿದ್ಲು. ಶೋರೂಮ್ ಬಂದಮೇಲೂ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳು, ಯಾಕಂದ್ರೆ ಇನ್ನೂ ಡಾಕ್ಯುಮೆಂಟೇಷನ್ ಕೆಲಸ ಇತ್ತು. ಗಾಡಿಗೆ ಇನ್ನೂ 1-2 ಎಕ್ಸಸರೀಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ವಿ. ಎಲ್ಲ ಫಿಕ್ಸ್ ಮಾಡಿ ರೆಡಿ ಮಾಡೋವರೆಗೂ ಮಲ್ಕೊಳ್ಳಿ ಅಂತ ಹೇಳಿ ಹಾಗೆ ಬಿಟ್ಟಿದ್ವಿ. ಸ್ಮಾರ್ಟ್ ಕಾರ್ಡ್ RTO ಸರ್ವಿಸ್ ಇದು ಬಂದ್ಬಿಟ್ಟು ನಿಮಗೆ 1 ಇಯರ್ ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಇರುತ್ತೆ. ಇದು ನಿಮಗೆ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ನಮ್ಮ ಕಡೆ. ಸೊ ಇದು ಇನ್ನೊಂದು ಟ್ಯಾಕ್ಸ್ ಅದು ಡಾಕ್ಯುಮೆಂಟ್ ಹಿಂದಿದೆ. ಸೊ RC ಕಾರ್ಡ್ ಎಲ್ಲ ನಿಮಗೆ ಬೈ ಪೋಸ್ಟ್ ಆಗುತ್ತೆ. ನಿಮ್ಮದು ಮನೆ ಅಡ್ರೆಸ್ ಏನು ಕೊಟ್ಟಿದ್ದೀರಾ ಅಲ್ಲಿ ಬರುತ್ತೆ. ಓಕೆ, 45 ಡೇಸ್ 90 ಡೇಸ್ ಅಂದರೆ ಅದು ನಮ್ಮ ಡಾಕ್ಯುಮೆಂಟ್ ಸೈನ್ ಹರ್ಷಿ ಎದ್ದ ಮಗ್ನ ಗಾಡಿ ಹರ್ಷಿ ಎಲ್ಲ ರೆಡಿ ಆಗೋಷ್ಟರಲ್ಲಿ ಹಾರುಷಿ ಕೂಡ ಇದ್ಲು. ಅಷ್ಟರಲ್ಲಿ ಅವರು ಎಲ್ಲ ಫಿಕ್ಸ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. 2 1 ಕೀ ಆನ್ ಮಾಡಿ, ಕೀ ಆನ್ ಮಾಡಿ. ಹರ್ಷಿ, ಹೂಸ್ ಗಾಡಿ ಇಸ್ ದಿಸ್? ಅಮ್ಮ ಗಾಡಿ, ಹರ್ಷ ಗಾಡಿ, ಅಪ್ಪ ಗಾಡಿ ಅಲ್ಲ. ಕೇಳಿ ಕೇಳಿ, ನೀವು ನನಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ತೆಗಿಬೇಕು. ಹಾಂ, ಬೀಳಿಸ್ಬೇಡ.
ಗಾಡಿ ಹ್ಯಾಂಡ್ ಓವರ್ ಮಾಡಿದಾದ್ಮೇಲೆ ಗಾಡಿನ ಹೇಗೆ ಯೂಸ್ ಮಾಡಬೇಕು ಅಂತೆಲ್ಲ ಒಂದ್ಸಲ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆದರೆ ನಮ್ಮ ಆರುಷಿ ಅವ್ರು ಏನು ಮಾಡಿದ್ರು ಅವಳು ಒಂದ್ಸಲ ಟ್ರೈ ಮಾಡ್ತಾಯಿದ್ಲು. ನಾವು ಯಾಕೆ ಈ ಗಾಡಿನ ಚೂಸ್ ಮಾಡಿದ್ವಿ ಅಂದರೆ ಇದರಲ್ಲಿ ಬೂಟ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ, ಸ್ಟೋರೇಜ್ ಕೆಪಾಸಿಟಿ ಅಂತೂ ತುಂಬ ಚೆನ್ನಾಗಿದೆ. ಈ ರೀತಿ ಮುಂದೆನೂ ಕೂಡ ಸ್ಟೋರ್ ಮಾಡ್ಕೊಬೋದು. ಇಲ್ಲಿ ಪರ್ಸು, ಮೊಬೈಲು, ವಾಟರ್ ಬಾಟಲು ಎಲ್ಲನೂ ಇಟ್ಕೋಬೋದು. ಹಾಗೆ ಮೊಬೈಲ್ ಕೂಡ ಚಾರ್ಜಿಂಗ್ ಹಾಕಿಟ್ಕೋಬೋದು. ಕುಡಿದ್ವಲ್ಲ ಕಾಫಿ ಹೊಟ್ಬಿಡ್ಬೇಕಿತ್ತು, ಮಳೆ ನಿಂತಿತ್ತು. ಬಾ ನೆಕ್ಸ್ಟ್ ರೈಟ್ ಕಾಫಿನ ಶುಗರಾ? ದಿಸ್ ಇಸ್ ಶುಗರ್, ಥ್ಯಾಂಕ್ ಯು. ಕಾಫಿ ಮಾ ಇದು ದಿಕ್ಕಿಲ್ಲ ಹಾಕ್ತೀರಾ ಬ್ಯಾಗು? ಎಲ್ಲ ಕೆಲಸ ಮುಗಿದ್ಮೇಲೆ ಹೊರಡೋಣ ಅಂತ ನೋಡಿದ್ರೆ ಜೋರಾಗಿ ಮಳೆ ಬರ್ತಿತ್ತು, ಸ್ಟಾಪೇ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ನಿಲ್ತ ಮೇಲೆ ಇನ್ನೂ ಸಣ್ಣದಾಗಿ ಹನಿ ಆಗ್ತಾ ಇತ್ತು. ಸರಿ ಇದರಲ್ಲೇ ಹೊರಡ್ಬಿಡೋಣ, ಎಷ್ಟೊತ್ತು ಅಂತ ಕಾಯೋದು, ಲೇಟ್ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆ ಕಡೆ ಬಂದ್ವಿ. ಮನೆ ಹತ್ರ ಬಂದಮೇಲೆ ನಾನು ಒಂದ್ಸಲ ಗಾಡಿ ಓಡಿಸ್ಬೇಕು ಅಂತ ಗಾಡಿ ಮತ್ತೆ ಆಚೆ ಇಟ್ಕೊಂಡು ಹೋದೆ. ಸ್ಲೋ ಹೋಗು, ಬ್ರೇಕ್ ಇಟ್ಕೋ, ಸ್ಲೋ ಹೋಗು, ಓಡೋಗ್ಬೇಡ, ಸ್ಲೋ ಹೋಗು. ಬೆಲ್ಟಿಗಿನ ಅದು ಹ್ಯಾಂಡ್ ಟಚ್ ಆದರೆ ದಬಾಕೊಂಡು ಬೀಳ್ತೀವಿ ಅಷ್ಟೇ. ಅದಕ್ಕೆ ನಿಧಾನಕ್ಕೆ ಬಾ. ಏನಾಗುತ್ತೆ ನಿಧಾನಕ್ಕೆ ಬಂದರೆ? ಅದು ಕಿಲ್ ಸ್ವಿಚ್ನ ಆಫ್ ಮಾಡಿಬಿಟ್ಟು ಆಮೇಲೆ ಕೀ ಆಫ್ ಮಾಡಬೇಕು. ಶೋರೂಮಲ್ಲೇ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿರಲಿಲ್ಲ, ವಿಡಿಯೋ ಮಾಡ್ತಾಯಿದ್ದೆ. ಶಂಕರ್ ಮನೆಗೆ ಬಂದಮೇಲೆ ಹೇಳ್ತಾಯಿದ್ರು ಏನು ಮಾಡಬೇಕು ಅಂತ. ಏನಕ್ಕೆ ಕಿಲ್ ಆಗಿದ್ದಿಲ್ಲ, ಮುಂದಕ್ಕೆ ಹೋಗಿಲ್ಲ ಅಂತ. ಬೆಳಗ್ಗೆ ಎದ್ದು ಗಾಡಿ ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಕಾರ್ ನೋಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕಾರಲ್ಲಿ ಹೋಗೋದಕ್ಕಾಗೋದಿಲ್ಲ. ಟೂ ವೀಲರಲ್ಲೇ ಹೋಗಿದ್ದು ಬರಬೇಕು. ಎಲ್ಲಿಗೆ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ದು ಎಂಗೇಜ್ಮೆಂಟ್ ಇದೆ, ಹೋಗಲೇಬೇಕು ಮಿಸ್ ಮಾಡ್ದಿರಾ. ಸರಿ ಫಂಕ್ಷನ್ಗೆ ಹೋಗಿದ್ದು ಬಂದು ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಟೂ ವೀಲರಲ್ಲೇ ಹೊರಟ್ವಿ. ನಮ್ಮ ಹೊಸ ಗಾಡೀಲಿ ಫಸ್ಟ್ ಲಾಂಗ್ ಡ್ರೈವ್ ಹೊರಟಿದ್ದೀವಿ, ಅದು ನಮ್ಮ ಫ್ರೆಂಡ್ ಎಂಗೇಜ್ಮೆಂಟಿಗೆ. ಇದು ಒಂಥರ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ನಾನು ಸೀರೆ ಉಟ್ಕೊಂಡಿರೋದಕ್ಕೆ ಶಂಕರ್ ಬೈತಾಯಿದ್ರು, ಟೂ ವೀಲರಲ್ಲಿ ಲಾಂಗ್ ಡ್ರೈವ್ ಸೀರೆ ಉಟ್ಕೊಂಡಿದ್ಯಾ ಅಂತ. ಆದರೆ ಏನು ಮಾಡೋದು, ಶುಭ ಕಾರ್ಯಕ್ಕೆಲ್ಲ ಸೀರೆನೇ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ನಮ್ಮ ಆರುಷಿ ಈ ರೀತಿ ರೆಡಿಯಾಗಿದ್ದಾಳೆ. ಅವಳು ಫಸ್ಟ್ ಟೈಮ್ ಈ ರೀತಿ ದುಪ್ಪಟ ಇರೋಂತಹ ಡ್ರೆಸ್ ಹಾಕ್ಕೊಂಡಿರೋದು. ಹೇಗೆ ಇಟ್ಕೊಂಡಿರ್ತಾಳೋ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ, ಕೊನೆವರೆಗೂ ದುಪ್ಪಟ ಹಾಕ್ಕೊಂಡು ಮೇಂಟೈನ್ ಮಾಡಿದ್ಲು. ಹಾಗೆ ನನ್ನ ಫ್ರೆಂಡ್ ನೇತ್ರ ನೋಡಿ ತುಂಬ ಖುಷಿ ಆಯಿತು. ತುಂಬ ದಿನವೇ ಆಗಿತ್ತು ನಾವಿಬ್ಬರು ಮೀಟ್ ಆಗಿ.
ಹಾರಿಷಿಗೆ ಈ ಥರದ್ದು ಏನಾರ ಮಾಡು ಅಂದರೆ ತುಂಬ ಖುಷಿಯಿಂದ ಮಾಡ್ತಾಳೆ. ನಾವು ಮಾಡೋ ಕಾರ್ಯಕ್ರಮಗಳಿಗೆಲ್ಲ ಮಕ್ಕಳನ್ನು ಈ ರೀತಿ ಇನ್ವಾಲ್ವ್ ಮಾಡಿಕೊಂಡ್ರೆ ಮಕ್ಳಿಗೂ ನಮ್ಮ ಆಚಾರಗಳ ಬಗ್ಗೆ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಲ್ವಾ. ಹೌದಾ? ಕೊಂಡು ಹೋಗ್ಬಿಟ್ಟು ಋಷಿ ಏನು ಮಾಡ್ತಿದ್ಯಾ? ಸಂಧ್ಯಾ ಆಂಟಿಗೆ ಸೂಪರ್ ಹೇಳು. ಹಾಕು ಹೂ ಹಾಕು. ಇವರಿಬ್ಬರಂತೂ ಅಲ್ಲಿಟ್ಟಿರೋಂತಹ ಹೂದು ಪೆಟಲ್ಸ್ ಎಲ್ಲ ಕಿತ್ತು ಎಲ್ಲ ಕಡೆ ಎಸಿತಾ ಇದ್ರು. ಅಲ್ಲಿ ಹೂನ ಎಸ್ದಿದ್ದು ಸಾಕಾಗಿಲ್ಲ ಅಂತ ಬೇರೆ ಹೂನ ತಂದು ನಮ್ಮ ಮೈ ಮೇಲೆಲ್ಲ ಎಸ್ದು ಆಟ ಆಡ್ಕೊತಾ ಇದ್ರು. ಮಹರ್ಷಿ ಯಾವಾಗ ಕೇಕ್ ಕೊಡ್ತಾರೆ ಅಂತ ಕಾಯ್ತಾ ಇದ್ರು. ಅವ್ರು ಕೇಕ್ ಕಟ್ ಮಾಡಕ್ ಮುಂಚೆನೇ ಇವಳೇ ಹೋಗಿ ಕೇಕ್ ತಿನ್ನೋದಕ್ಕೆ ಹೋಗ್ತಾ ಇದ್ಲು. ಹರ್ಷಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು 1-2 ಅವರ್ ರೆಸ್ಟ್ ಮಾಡಿದಾದಮೇಲೆ ಸಾಯಂಕಾಲ ಗಾಡಿ ಪೂಜೆ ಮಾಡೋಣ ಅಂತ ಎಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ವಿ. ಮಳೇಲಿ ಬಂದಿದ್ದರಿಂದ ಗಾಡಿ ಸ್ವಲ್ಪ ಗಲೀಜಾಗಿದ್ದರಿಂದ ಶಂಕರ್ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರು.
ಹ್ಞೂ Good job. ಅಲ್ಲಿ ಮೀಟ್ರ್ ಇದು ಒಳಗಡೆ ಮೀಟ್ರ್ ಇದೆಯಲ್ಲ ಅದಕ್ಕೆ ಮಾಡಿ ಡಿಸ್ಪ್ಲೇ. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಮನೆಗೆ ಅಕ್ಕಿ ಮತ್ತು ಸೊಪ್ಪು ತರಕಾರಿ ತೊಗೊಂಡೋಗೋಣ ಅಂತ ರಿಲಯನ್ಸ್ ಮಾರ್ಟ್ ಹತ್ರ ಬಂದ್ವಿ. ಸುದ್ದಿ ದಟ್ ಸೋ ಫನ್ ಅಂತೆ. ಇವಾಗ ನಾವು ಈ ರೀತಿ ಸಾಮಾನೆಲ್ಲ ತೊಗೊಂಡೋಗೋದಕ್ಕೆ ಕಾರಲ್ಲೇ ಬರಬೇಕು ಅಂತ ಏನಿಲ್ಲ, ನಮ್ಮ ಈ ಗಾಡಿನಲ್ಲೂ ಬಂದ್ರೂ ಸಾಮಾನು ತೊಗೊಂಡೋಗ್ಬೋದು. ನೋಡಿ ಎಷ್ಟು ಸ್ಪೇಸ್ ಇದೆ ಅಂತ. ಅದು ಕೈಲಿ ಇಟ್ಕೋಬೇಕು ಬಿಡಿ. ಇಲ್ಕೋಚಿ ಬಾಯ್ಲಿ ಅಮ್ಮ ಬಿಡಿ. ಬಾ 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 ಅಲ್ಲೋಡು 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 ಅವಳನ್ನ. ಅಯ್ಯಪ್ಪ ದೇವ್ರೆ, ನಾಲ್ಗೆ ಯಾಕು ಒಳಗಡೆ.
ನೆನ್ನೆ ರಿಲಯನ್ಸ್ ಮಟ್ಗೆ ಹೋಗಿದ್ದಾಗ ಹಲಸಿನಣ್ಣು ಇತ್ತು, ಹಲಸಿನಣ್ಣು ಕೂಡ ತೊಗೊಂಬಂದಿದ್ವಿ. ಶಂಕರ್ ಇನ್ನೂ ಮಲಗಿದ್ರು, ಅವರು ಎದ್ದೇಳೋಷ್ಟರಲ್ಲಿ ನಾನೇ ಕಟ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಆ ಚಾಕು ಎಷ್ಟು ಶಾರ್ಪ್ ಇತ್ತು ಅಂದರೆ ಅದಕ್ಕೆ ಹಿಂಗೆ ಎಣ್ಣೆ ಸವರ್ಬೇಕಾದ್ರೆ ಒಂದು ಲೇಯರ್ ಚರ್ಮ ಇದ್ಬಿಡ್ತು. ಬೆಳಗ್ಗೆನೇ ಕಟ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಖಾಲಿ ಮಾಡ್ಕೊಬೋದು ಅಂತ ನಾನೇ ಕಟ್ ಮಾಡ್ತಾಯಿದ್ದೆ. ಇದು ಬರೀ ₹100 ಅಷ್ಟೇ, ಆರಾಮಾಗಿ ಕೊಡ್ಬೋದಲ್ವ. ₹100 ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ. ನನಗೇನು ಅಷ್ಟೊಂದು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರಲ್ಲ. ನೋಡೋಣ, ನಾನು ಟ್ರೈ ಮಾಡೋಣ ಅಂತ ಕಟ್ ಮಾಡಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗೇ ಕಟ್ ಮಾಡಿದೆ. ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.